ಬ್ಯಾಟ್ರಿನೂ ಖಾಲಿ, ನಿಂತ್ಕೊಂಡು ಚೇಂಜ್ ಮಾಡೋಕ್ಕೂ ಆಗಲ್ಲ. ಏನು ಗುರು ಬಂದಿದೆ ಆಫ್ ರೋಡ್ಗೆ ಎಲ್ಲೂ ಹೋಗೋದು ಬೇಡ, ಮೇನ್ ಹೈವೇಗೆ ಬಂದುಬಿಟ್ರೆ ಸಾಕು. ನೇಪಾಳಲ್ಲಿ ಫುಲ್ಲು ಆಫ್ ರೋಡೇ. ಓ ನೆನ್ನೆ ಬಂದಿದ್ದು ವ್ಯೂ ಪಾಯಿಂಟ್ ಬಂದೇ ಇಲ್ಲ. ನೋಡಿ ಎಷ್ಟು ಮೇಲಿಂದ ಬೀಳ್ತದೆ ನೀರು. ಯಾವುದೋ ದೊಡ್ಡ ಕಾನ್ವಾಯ್ ಥರ ಹೋಯ್ತು ಗುರು ಇವಾಗ. ಮಿಲಿಟ್ರಿ ಪರ್ಸನಲ್ ಕಮಿಂಗ್ ಹಿಯರ್. ಗೈಸ್ ಮಳೆ ಬರೋ ಥರ ಇದೆ. ಸೊ ಐ ವಾಂಟ್ ಟು ಪುಟ್ ಆನ್ ಅ ರೈನ್ ಗೇರ್. ಲೈಟಾಗಿ ಡಿಸಲ್ ಆಗ್ತಾಯಿದೆ, ಇವಾಗಲೇ ಹಾಕೊಳ್ಳೋದು ಬೆಸ್ಟು. ಯಾಕಂದರೆ ಅಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ನಿಲ್ಲಲ್ಲ ಅದು. ಓಕೆ, ಇವಾಗ ನಾವು ವಾಟರ್ ಪ್ರೂಫ್ ಆಗಿಬಿಟ್ಟಿದ್ದೀವಿ. ಇವಾಗ ಐ ಥಿಂಕ್ ವಿ ಕ್ಯಾನ್ ರೈಡ್ ನಾನ್ ಸ್ಟಾಪ್. ಯಾಕಂದರೆ ಇಲ್ಲಿ ಬೇಸಿ ಸಹ ಹೋಗ್ತಾ ಹೋಗ್ತಾ ಮಳೆ ಬರುತ್ತಂತೆ. ಅಲ್ಲೊಬ್ಬರು ಕೆನಡಿಯನ್ ಅವರು ಸಿಕ್ಕಿದ್ರು. ಅವರು ಏನೋ ಪ್ರಿಡಿಕ್ಷನ್ ಅಲ್ಲ ಹೇಳೋದು, ವೆದರ್ ಪ್ರಿಡಿಕ್ಷನ್ ಇವತ್ತು ಮಳೆ ಬರುತ್ತೆ ಅಂತ ಇದೆ ಅಂತ ಹೇಳಿದ್ರು. ಸೊ ನೆನ್ನೆನೂ ಮಳೆ ಬಂತು ಅಲ್ಲಿ. ಸೊ ಅದಕ್ಕೆ ಇವಾಗಲೇ ಲೈಟಾಗಿ ಡ್ರಿಸಲಾಗಲಿ ತಗೊಂಬಿಟ್ಟೆ. ಇನ್ನೂ ಮಳೆ ಬಂದು ಕೊಚ್ಚಿ ಆಗೋಗಿರುತ್ತೆ ಅಲ್ಲಿ. ಇನ್ನು 190 ಕಿಲೋಮೀಟರ್ಸ್ ಕಮ್ಮಿ ಆಗೋದೇ ಇಲ್ಲ ಗುರು ಈ ಟ್ರಯಲಲ್ಲಿ. ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು ಗಾಡಿಗೆ. ಲೆಸ್ ದೆನ್ 50 ಅಂತ ತೋರಿಸ್ತದೆ. ಗೈಸ್ ಇವಾಗ ಆಫ್ ರೋಡ್ ಸದ್ಯಕ್ಕೆ ಮುಗ್ದಿದೆ. ಇವಾಗ ಪೆಟ್ರೋಲ್ ಬಂಕ್ ಕೊಡಬೇಕು, ಯಾಕಂದರೆ ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಇದು 17 ಕಿಲೋಮೀಟರ್ಸ್ ಅಂತ ಹಾಕಿದೆ ಗೂಗಲು. ನೋಡೋಣ ಬನ್ನಿ. ಬಟ್ ಇಲ್ಲಿ ಬಂದಾಗಲೆಲ್ಲ ಮಳೆ ಬರುತ್ತೆ ಗುರು. ಇದೊಂದು ಬೇಸಿ ಸಹಾರ ಅಂತ ಒಂದು ಊರು. ಇಲ್ಲಿ ಇವಾಗ ಮಳೆ ಮೇಲೆ ಮಳೆ ಮಾಡ್ತಾಯಿದೆ, ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ರೈನ್ ಕೋಟೆಲ್ಲ ಹಾಕ್ಕೊಂಡಿದ್ದೀನಿ. ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತೊಗೊಂಡಿದ್ದೀನಿ. ಮುಂಚೆನೇ ಪೆಟ್ರೋಲ್ ಬಂಕ್ ಬಂದರೆ ಒಳ್ಳೆಯದು. ಒಂದು ಫುಲ್ ಟ್ಯಾಂಕ್ ಓಡಿಸ್ಕೊಂಬಿಟ್ರೆ ನಮ್ಮ ತಲೆನೋವಿರಲ್ಲ. ಫೈನಲಿ ಫ್ಯೂಲ್ಡ್ ಅಪ್ 12.83 ಲೀಟರ್ಸ್ ಕುಡಿದಿದ್ದಾನೆ. ನೇಪಾಳಿ ರುಪೀಸಲ್ಲಿ 2200. ಇಲ್ಲಿ 1 ಲೀಟ್ರು 171 ರುಪೀಸ್. 171 ನೇಪಾಳಿ ರುಪೀಸ್. ಹೆವಿ ಕಾಸ್ಟ್ಲಿ ಅಲ್ಲ. ಪೆಟ್ರೋಲ್ ಬಂಕ್ ಸಿಗ್ತಲ್ಲ, ಅದೇ ದೊಡ್ಡ ವಿಷಯ ಗುರು. ಇವ್ರು ಮುಂದೆ ಹೋಗ್ತದಾರೆ ನೋಡಿ, ಇವ್ರು ಇಂಡಿಯನ್ ಆರ್ಮಿ ಅಂತೆ. ಏನು ಗುರು ಅದು, ನಿಲ್ಲಿಸಿ ಮಾತಾಡಿ ಸೇಫಾಗಿ ಹೋಗಿ ಅಂತ ಹೇಳ್ಬಿಟ್ಟು ಬಂದರು. ಸೊ ನಾವು ಇವಾಗ ಕಾಠ್ಮಂಡು ಕಡೆ ಹೊರಟಿದ್ದೀವಿ. ಕಾಠ್ಮಂಡುಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ನಾಳೆ ಗೋಯಿಂಗ್ ಟು ಡೂ ದಟ್ ಇಂಡಿಯಾ ಚೈನಾ ಬಾರ್ಡರ್. ಪರವಾಗಿಲ್ಲ ಅವರು ಬಂದ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆಯಿತಾ ಏನಂತೆಲ್ಲ ಕೇಳಿದ್ರು. ಏನಿಲ್ಲ ಸರ್, ಆಮೇಲೆ ಹೇಳಿದ್ರು ಅವರು ಐಮ್ ಇಂಡಿಯನ್ ಆರ್ಮಿ ಅಂತ. ಹೌದು ಹೆಚ್ಚ ಪ್ರದರ್ಶನ ಅಂದ್ಕೊಂಡು ಸ್ವಲ್ಪ ಮಾತಾಡ್ಸ್ಕೊಂಡು ಹಂಗೆ ಬಂದೆ. ಸೋಲೋ ಅಂದಿದ ತಕ್ಷಣ ಒಂದೆಲ್ಲ ಒಂದು ಹೆವಿ ಏನು ಹೇಳಿದ್ರು, ಒಂದು ಸ್ವಲ್ಪ ಎಕ್ಸ್ಟ್ರಾ ಕನ್ಸರ್ನ್ ತೊಗೊತಾರೆ ಗುರು. ಹೆಂಗೆ ಶಿಷ್ಯ ಸೋಲೋ ಬಂದವನೇ ಅಂತ ಏನೋ ಸ್ವಲ್ಪ ಕಾಳಜಿ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಗ್ರೂಪಲ್ಲಿ ಅಂದರೆ ಗ್ರೂಪಲ್ಲಿ ಬಂದವ್ರು ಹುಡುಗರು ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅಂತಾನೆ, ಎಲ್ಲ ರೆಡಿಯಾಗಿ ಬಂದಿರ್ತಾರೆ ಅಂತ. ನಮಗೂ ಅಷ್ಟೇ ಸೋಲೋ ಟ್ರಾವೆಲ್ಸ್ ನೋಡಿದ್ರೆ ಒಂಥರ ಎಕ್ಸ್ಟ್ರಾ ಕ್ಯೂರಿಯಾಸಿಟಿ ಇರುತ್ತೆ. ಹಿಂಗೆ ಏನಕ್ಕೆ ಇವ್ರು ಸೋಲೋ ಬಂದಿದ್ದಾರೆ, ವಾಟ್ ಮೇಡ್ ದಮ್ ಕಮ್ ಸೋಲೋ ಅಂತಲ್ಲ. ನಮ್ಮದೇನು ದೊಡ್ಡ ಡೀಪ್ ಇದೆಲ್ಲ ಇಲ್ಲ, ಸ್ಟೋರಿ ಎಲ್ಲ ಇಲ್ಲ. ಲೀವ್ ಇತ್ತು, ಲೀವ್ ಹಾಕದೆ ಲೀವ್ ಕೊಟ್ಟರು ಮ್ಯಾನೇಜರು, ಗಾಡಿ ಹತ್ಕೊಂಡು ಹೊರಟು ಬಂದೆ ಅಷ್ಟೇ. ಸುಮ್ಮನೆ ಕೇಳಿ ಅವ್ರು ಬರೋಲ್ಲ ಅಂತ ವೆಯ್ಟ್ ಮಾಡಿ ಆಮೇಲೆ ಸುಮ್ಮನೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರು ಬರೋಲ್ಲ ಅಂದರೂ ಪರವಾಗಿಲ್ಲ ಗುರು, ನೀನು ಹೋಗ್ಬೇಡ ಅಂದ್ಬಿಡು ಅಂತಾರೆ ಗುರು. ಒಂದಷ್ಟು ಜನ ಅಂತ ನನ್ನ ಮಕ್ಕಳು ಇರ್ತಾರಲ್ಲ, ಅದು ಬೇಡ ಮಚ್ಚ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತಾರೆ. ನಾವು ಎಷ್ಟು ಕಷ್ಟಪಟ್ಟು ಪ್ಲ್ಯಾನ್ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತು. ಸೊ ಅದಕ್ಕೆ ಲೀವ್ ಸಿಕ್ಕಿದ್ರೆ ಪ್ಯಾಕೇಜ್ ಅಂತ ಹೊರಟ್ಬಿಡೋದು. ಓಕೆ, ಮುಂದೆ ಹೋಗಿ ಕಂಟಿನ್ಯೂ ಮಾಡಿ ನೋಡಿ. ಗ್ರೈನ್ ಎಲ್ಲ ಎಷ್ಟು ಮಳೆ ಬರ್ತೈತೆ ಗೊತ್ತಾ ಇಲ್ಲಿ.
ಇವಾಗ ನೋಡಿದ್ರೆ ಮಳೆ ಬರ್ತಾ ಇಲ್ವಂತೆ, ಬಂದು ನಿಂತೋಯ್ತಂತೆ. ಎಲ್ಲ ಹಂಗೇನೆ. ಡ್ರೋನ್ ಆರಿಸುವಾಗ ಫುಲ್ ಮಂಜಿರುತ್ತೆ. ಡ್ರೋನ್ ಆರಿಸಿ ಲ್ಯಾಂಡ್ ಮಾಡಿದ್ಮೇಲೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ರೈನ್ ಕೋಟ್ ಹಾಕೊಂಡ್ಮೇಲೆ ನಾವು ಮಳೆ ನಿಂತೋಗುತ್ತೆ. ಅಯ್ಯೋ ಯಪ್ಪ, ಬಂದ್ರಲ್ಲ ತಿರ್ಗಾ. ಈ ಜಾಗ ಜ್ಞಾಪಕ ಇದೆಯಾ? ನಾನು ಇಲ್ಲೇ ಪಾರ್ಕ್ ಮಾಡಿದ್ದೆ ಹೋಗುವಾಗ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಏನೋ ಮಾಡ್ತಾಯಿದ್ದೆ ಗುರು, ಬ್ಯಾಟ್ರಿ ಚೇಂಜ್ ಏನೋ ಮಾಡಿಬಿಟ್ಟು ಅಲ್ಲಿಂದ ಹೊರಟೋದೆ. ಇವಾಗೆಲ್ಲ ಲಂಚಿಗೆ ಸ್ಟಾಪ್ ಮಾಡಬೇಕು. ಸೊ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಇವತ್ತು ಕಾಟ್ಮಂಡು ಹೋಗ್ಬಿಟ್ಟು ನಾಳೆ ಆ ಬಾರ್ಡ್ರು ಮತ್ತು ಇನ್ನೊಂದು ಟ್ರೈಲ್ ಒಂದಿದೆಯಂತೆ ಅಲ್ಲೆಲ್ಲೋ, ಫ್ರಮ್ ಒನ್ ಆಫ್ ಅವರ್ ರೈಡಿಂಗ್ ಬಡೀಸ್, ರೈಡಿಂಗ್ ಗ್ರೂಪಿಂದ ಸಜೆಷನ್ ಬಂದಿರೋದು. ಹೆವಿ ಆಫ್ ರೋಡ್, ಲಾಸ್ಟ್ 13 ಕಿಲೋಮೀಟರ್ಸ್ ಮಾತ್ರ. ಅದೊಂದು ನೋಡಿಕೊಂಡು ಆಮೇಲೆ ಸೇಮ್ ಡೇ ಐ ಆಮ್ ಥಿಂಕಿಂಗ್ ಅಲ್ಲಿ ಗೋ ಟು ಸಂದಾಕ್ಪುರ್. ಸೇಮ್ ಡೇ ಆಗೋದೇನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಇಲ್ಲಾಂದರೆ ಆನ್ ದ ವೇಲೆ ಸ್ಟಾಪ್ ಮಾಡಿಬಿಟ್ಟು, ಯಾಕಂದರೆ ಟುಡೇ ಇಸ್ ಥರ್ಸ್ಡೇ ಅಲ್ವಾ, ನಾಳೆ ಫ್ರೈಡೇ ಯು ಕ್ಯಾನ್ ಡೂ ದ ಬಾರ್ಡರ್ ಥಿಂಗ್. ಆಮೇಲೆ ರಿಟರ್ನ್ ಬಂದು ಇಂಡಿಯಾಗೆ ಯಾಕೆ ಹೋಗೋದು, 2 ದಿನ ಐತೆಯಲ್ಲ. ಯು ಕ್ಯಾನ್ ಟ್ರೈ ಸಂದಾಕ್ಪುರ್ ಆಲ್ಸೋ. ಆಮೇಲೆ ಅಲ್ಲಿಂದ ವೆಸ್ಟ್ ಬೆಂಗಾಲ್ ಸೈಡಿಂದ ಎಕ್ಸಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದು ಇವತ್ತು ಕಾಟ್ಮಂಡಿಗೆ ಹೋಗಿ ರೀಚ್ ಆದರೆ ಇದೆಲ್ಲ ನಡೆಯುತ್ತೆ, ಇಲ್ಲ ಅಂದರೆ ನೋಡೋಣ. ಓಕೆ, ದಿಸ್ ಇಸ್ ದ ಎಪಿಕ್ ರೂಟ್ ಟು ಕಾಟ್ಮಂಡು. ಹೆಂಗಿದೆ ನೋಡಿ. ಈ ಕೊಚ್ಚೆಯಲ್ಲಿ ಹೋದರೆ ಗಾಡಿ ಏನಾಗುತ್ತೆ. ನಾನು 100 ಕಿಲೋಮೀಟ್ರ್ ಈ ಥರ ಕೊಚ್ಚೆಲ್ಲಿ ಓಡಿಸ್ಬೇಕಾ? ಅಯ್ಯೋ ದೇವರೇ ದೇವರೇ. ಒಂದು ವೈಟ್ ಶೂ ಬೇರೆ ಹಾಕೊಂಡ ಒಂದು ವಿಷಯ. ಹೋಟೆಲ್ ಎಲ್ಲ ಇದೆಯೇನಪ್ಪ. ಹೋಟೆಲ್ ಮುಸ್ತಾಂಗ್ ಪ್ಲಾಸಾ ಅಂತ ಏನೋ ಒಂದು ಹೋಟೆಲ್ ಐತೆ. ಹೋಗೋಣ ಬನ್ನಿ, ನಾವು ತಿನ್ಕೊಂಡು ಹೋಗೋಣ. ಆಗಲ್ಲ ಅವರು. ಫೈನಲಿ ಎಲ್ಲ ನಿಲ್ಲಿಸಿದ್ದೀವಿ ಹೋಟೆಲ್ ಮುಸ್ತಾಂಗ್ ಪ್ಲಾಸಾ ಅಂತ. ನಿಲ್ಸ್ಕೊಂಡು ಗಾಡಿ ನೋಡೋ ಕಂಡೀಷನ್. ಓಕೆ ಗೈಸ್, ಒಳಗೋಗಿ ತಿನ್ಕೊಂಡು ಆಮೇಲೆ ಓಡೋಣ. ಸೊ ಗೈಸ್, ದಿಸ್ ಇಸ್ ದ ಲಂಚ್, ಚಿಕನ್ ಖಾನ. ಫೈನಲಾಗಿ ನಿಲ್ಲಿಸಿ ಊಟ ಮಾಡೋಣ ಡೆಸೈಡ್ ತೊಗೊಂಡಿದ್ದೀನಿ. ತಿಂದ್ಬಿಟ್ಟು ವಿ ಆರ್ ಆಫ್ ಟು ಕಾಟ್ಮಂಡು. One eternity later. ಗೈಸ್, ಊಟ ಮುಗಿಸ್ಕೊಂಡು ವಿ ಆರ್ ಬ್ಯಾಕ್ ಆನ್ ನೇಪಾಲ್ ರೋಡ್ಸ್ ಗೋಯಿಂಗ್ ಟು ಕಾಟ್ಮಂಡು. 130 ಕಿಲೋಮೀಟರ್ಸ್ ಇದೆ. 130 ಕಿಲೋಮೀಟರ್ಸ್ ಹಿಂಗೆ ಇದ್ಬಿಟ್ರೆ ನಮಗೆ ಬನಾನಾನೆ. ಸ್ವಲ್ಪ ಚೆನ್ನಾಗಿರುತ್ತೆ. ಏನಂತೀರ? ಸಿಲ್ಕ್ ಚಾಕ್ಲೇಟ್ ಗೈಸ್, ಬೇರೆ ಏನಿಲ್ಲ. ಹಂಗೆ ತಿನ್ಬೋದು ನೀವು ಬೇಕಾದ್ರೆ. ಇವಾಗ ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ರೋಡ್ ಆಗ್ತಾ ಇದ್ದಾರೆ, ಇನ್ನೂ ಒಂದು ವರ್ಷದಲ್ಲಿ ಎಲ್ಲ ಹೈವೇಗಳು ರೆಡಿ ಆಗಿಬಿಟ್ಟಿರುತ್ತೆ. ಗೈಸ್, ರೋಡ್ ಎಷ್ಟೋ ಪರವಾಗಿಲ್ಲ, ಚೇಂಜ್ ಆಗಿಬಿಟ್ಟಿದೆ. ಅದು ಮೌಂಟನ್ ರೋಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ. ದ ರೂಟ್ ಟು ಕಾಟ್ಮಂಡು. 116 ಕಿಲೋಮೀಟರ್ಸ್ ಇದೆ. ಗೂಗಲ್ ಇಸ್ ಶೋಯಿಂಗ್ 4 hours 5 minutes. ಟೈಮ್ ಇಸ್ 3 o'clock. ಅದೇ ರೈಡ್ 50 ಇವಾಗ. ಕಾಟ್ಮಂಡಿಗೆ ಹೋಗಿ ಸೆಟ್ಲಾಗಿ
ಇನ್ನೂ ಡಿಸೈಡ್ ಮಾಡಿಲ್ಲ ಅವರು ಏನು ಮಾಡಬೇಕು ಅಂತ. ಯಾಕಂದರೆ ಕಾಠ್ಮಂಡುವಿಂದ ಸಂದಾಕು ಅಂತ ಲಾಸ್ಟಲ್ಲಿ ಒಂದಿದೆ, ಬಾರ್ಡರ್ ಹತ್ರ ಇದೆ, ಅದು ತುಂಬ ದೂರ ಇದೆ ಇವರು. ಅಲ್ಲಿ ಟ್ರಾವೆಲ್ ಮಾಡಿ ಅಲ್ಲೊಂದು 2 ದಿನ ಆಗೋದ್ರೆ ಏನು ಮಾಡೋದು? ಲೀವ್ ಬೇರೆ ಅಷ್ಟೇ, ಈ ವೀಕೆಂಡ್ ಲಾಸ್ಟು, ಎಕ್ಸ್ಟೆಂಡ್ ಎಲ್ಲ ಮಾಡೋಕ್ಕಾಗಲ್ಲ. So let's see, but now we are on beautiful roads of Nepal with beautiful scenery. 2 ಕಡೆ ಮೌಂಟೇನ್ಸು, ಸೆಂಟ್ರಲ್ ರೋಡು, ಮೇಲೆ ನೋಡಿದ್ರೆ ಫುಲ್ಲು ಫಾಗು. ಮನೆ ಬರ್ತಾಯಿದ್ರೆ ಸಾಕು, ಅಂದರೆ ರೈನ್ ಕೋಟೆಲ್ಲ ಬಿಟ್ಟು ಹೋಗಿಬಿಡಿ. ಮನಾಗಿಂದ ಚಚ್ಕೊಂಡ್ಬಂದು ಇವಾಗ ಕಾಠ್ಮಂಡು ಹೋದ್ಯಾ ಪೋಖ್ರಾ ಇದು ಮನಾಗೆ ಬಲ್ದೆ ಅಂತ ಹೇಳಿದ್ರೆ ಎಲ್ಲ ಶಾಕ್ ಆಗ್ತಾರೆ. ಪೋಖ್ರಾ ಇಂದ ಮನಾಗೆ ಒಂದಿನದಲ್ಲಿ ಬಂದ ಅಂದರು. ಅದೇನೋ ನನ್ನ ಹತ್ರ ಇದ್ದಿದ್ದು ಪರ್ಮಿಟು ಏನೋ ಡೇಸ್ ಲೆಕ್ಕ ಅನ್ಸುತ್ತೆ, ಅದು ಏನೋ ಗೊತ್ತಾಗ್ತಾರೆ ನನಗೆ ಸರಿಯಾಗಿ. ಅವ್ರೇನೋ ಇನ್ನೊಂದು ಪರ್ಮಿಟ್ ಬೇಕಾಗುತ್ತೆ, ಬಟ್ ನೀನು ಯಾರು ಲಕ್ಕಿ ಅಂತ ಏನೋ ಹೇಳಿದ್ರು ಮೇಡಮ್. ಕಾಲ್ ಮೀ ಮ್ಯಾಮ್. ಸೊ ಐ ಆಮ್ ಗೆಸ್ಸಿಂಗ್ ಎಕ್ಸ್ಪೈರ್ ಆಗೋಕ್ಕೆ ಜಸ್ಟ್ ಅಲ್ಲಿ ಎಂಟ್ರ್ ಆಗಿದ್ದೀನಿ ಅನ್ಸುತ್ತೆ, ಗೊತ್ತಿಲ್ಲ. ಓಕೆ, ಕಾಠ್ಮಂಡುಗೆ ಹೋಗಿ ಕಾಠ್ಮಂಡು ಹೆಂಗಿದೆ ಅಂತ ನೋಡೋಣ, ಆಮೇಲೆ ವಿಲ್ ಡಿಸೈಡ್. ಗೈಸ್, ಇಲ್ಲೊಂದು ದೊಡ್ಡ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ, ಒಂದು 3 ಕಿಲೋಮೀಟ್ರಿಗೆ ಈ ಥರ ನಿಂತಿದೆ ಅನಿಸುತ್ತೆ. ಏನಾಗಿದೆಯೋ ಗೊತ್ತಿಲ್ಲ, ಅವರು ಎಲ್ಲ ಗಾಡಿ ನಿಲ್ಸ್ಕೊಂಬಿಟ್ಟವ್ರೆ. ಒಂದು ಗಾಡಿನೂ ಮೂವ್ ಆಗ್ತಾಯಿಲ್ಲ. ಕಾನ್ವಾಯ್ ಏನಾಗಿದೆಯಾ ಏನೋ ಗೊತ್ತಾಗ್ತಾ ಇಲ್ವೇ. ನಾನು ಸೈಡಲ್ಲಿ ಓಪನಿಂಗ್ ಇದೆಯಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆರಾಮಾಗಿ. ಯಾವನೋ ನೋಡಿ ಹೋಗ್ದಿಲ್ಲ ಇನ್ನು. ಅಲ್ಲಿ ನೋಡಿ ಎಷ್ಟು ದೂರ ನಿಂತಿದೆ. ಅಯ್ಯೋ ದೇವ್ರೆ, ಇವತ್ತು ಹೋಗಲ್ಲ ಅನ್ಸುತ್ತಲ್ಲ ಇದು. ಗೂಗಲ್ ಮ್ಯಾಪ್ಸಲ್ಲಿ ಪ್ಲಸ್ 24 ಮಿನಿಟ್ಸು. ಏನೋ ಆಗಿದೆ ಅಂಥದ್ದು, ಹಿಂಗೆ ನಿಲ್ಸ್ಕೊಂಡವ್ರೆ. ವಾ ಗುರು, ಇವತ್ತು ನಾನು ಕಾಠ್ಮಂಡು ಹೋದಂಗೆ. ಅಲ್ಲಿವರೆಗೂ ಇದೆಯಲ್ಲ ಗುರು, ಫಾಸ್ಟರ್ ರೂಟಾ? ಅಕ್ಸೆಪ್ಟ್. ಅಲ್ಲೇ ನೋಡಿ ಒಬ್ಬ ಸಾಂಗ್ ಹಾಕೊಂಬಂದವನು ಬೈಕಲ್ಲಿ ಚಿಂದಿ. ಹೋಗುತ್ತೆ. One eternity later. ಒಂದು ಅರ್ಧ ಅವರಿಂದ ಅಲ್ಲಿ ನಿಂತಿದ್ದೀನಿ ಟ್ರಾಫಿಕ್ ಜಾಮಲ್ಲಿ. ಗೂಗಲ್ ನೋಡಿ ಹೆಂಗೆ ತೋರಿಸ್ತಾ ಇದೆ. ಫುಲ್ಲು ರೆಡ್ಡು, ಇಲ್ಲೆಲ್ಲ ರೆಡ್ಡೆ. ಯಾವ ಹೊರಗಡೆ ಅಂತ ರೂಟ್ ತೋರಿಸ್ತಾ ಇದೆ. ನೋಡೋಣ ಯಾವ ಲೆವೆಲ್ಗಿರುತ್ತೆ ಅಂತ. ಹೋಗ್ಬೋದಾ ಏನೋ ಗೊತ್ತಾಗ್ತಾ ಇಲ್ಲ. ಹೋಗ್ಬೋದು. ಯಾರೋ ಬರ್ತಾವಳೆ, ಸೈಡ್ ಬಿಟ್ರೆ ಹೋಗ್ಬೋದು ನಾವು.
दीदी थोड़ा अंदर जाओगे ऐसे जा रहा हूँ बहुत अच्छा बहुत अच्छा बहुत अच्छा ಹೋಗಲ್ಲ ಅವರು ta. ಅಜ್ಜಿ ಎಲ್ಲೂ ಬ್ಲಾಕ್ ಮಾಡಿಟ್ಟವ್ರಲ್ಲ ಹೋದಂಗೆ ನಾವು ನಾನು ಹೋಗಲ್ಲ One eternity later. ಫೈನಲ್ ಆಗಿ ಹೋಗ್ತದೆ ಗೈಸ್ ಟ್ರಾಫಿಕ್ಕು ಒಂದು ಅರ್ಧ ಮುಕ್ಕಾಲು ಅವರ್ ವೆಯ್ಟ್ ಮಾಡ್ತಾವ್ರೆ ಕಾಟ್ಮಂಡಿಗೆ ಹೋಗ್ಬಿಡ್ತಾ ಇದ್ದೆ ಇಷ್ಟೊತ್ತಿಗೆ ಪಲ್ಸರ್ ನುಗ್ಗರೆ ಎಲ್ಲ ತೆಗ್ದ್ಬಿಡ್ತಾರೆ ಇವಾಗ ಹೋದ್ರು ಏನೆಲ್ಲ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕಾಗಿದೆ ನೋಡಿ ಯಾರಪ್ಪ ನೋಡಿ ಚಚ್ಕೊಂಡು ಹೋಗ್ಲೇ ಆಪೋಸಿಟ್ ನೋಡಿ ಚಚ್ಕೊಂಡು ಯಾರಪ್ಪ ಅಣ್ಣ ಅಂತ ಹೆವಿ
ಬಿಗ್ಗೆಸ್ಟ್ ಜಾಮ್ ಇನ್ ಕಾಠ್ಮಂಡುನ ಇದು ನೇಪಾಲ್. ಅವನು ಯಾರ ಒಳಗೆ ತಿರುಗಿಸ್ತಾವ ಇಲ್ಲಿ. ಒಳಗೆ ಹೋದ್ರೆ ಆಚೆ ಬರೋಕ್ಕಾಗಲ್ಲ ಗುರು. ಸಿ ಆರ್ ಎಫ್ ಬೈ ಏನೇನೋ ಮಾಡ್ತವ್ರೆ. ಏನು ತೆಚ್ಕೊಂಡು ಹೋಗ್ತಾರೆ, ಅಂದರೆ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ನೋಡ್ತಾರೆ. ನಾವು ಹೆಂಗಾದ್ರಿಂದ ಎಸ್ಕೇಪ್ ಆಗಬೇಕು ಅಂತ ಹೋಗ್ತಾಯಿದ್ದೀವಿ. somehow we have to escape this shit. ಏನೋ ಕಾಣಿಸ್ತಾ ಇಲ್ಲ ಅದು. Finally we are moving guys, but moving also is very slow. ಸುಮ್ಮನೆ ಅದು ಆಲ್ಟರ್ನೇಟ್ ರೂಟ್ ತೊಗೊಂಡು ಹೋಗ್ಬೇಕಾಯ್ತು ಅನ್ಸುತ್ತೆ. Look at the condition guys, look at the condition. ಬ್ಯಾಟ್ರಿನೂ ಖಾಲಿ, ನಿಂತ್ಕೊಂಡು ಚೇಂಜ್ ಮಾಡೋಕ್ಕೂ ಆಗಲ್ಲ. ಏನು ಗುರು ಬಂದಿದೆ ಆಫ್ ರೋಡ್ಗೆ ಎಲ್ಲೂ ಹೋಗೋದು ಬೇಡ, ಮೇನ್ ಹೈವೇಗೆ ಬಂದುಬಿಟ್ರೆ ಸಾಕು. ನೇಪಾಳಲ್ಲಿ ಫುಲ್ಲು ಆಫ್ ರೋಡೇ.
ಇನ್ನೂ ಮುಗ್ದಿಲ್ಲ ಗಾಯ್ಸ್ ಟ್ರಾಫಿಕ್ ಜಾಮು, ದರಿದ್ರ ಟ್ರಾಫಿಕ್ ಜಾಮು. ಅಯ್ಯೋ 2 ಅವರ್ ವೇಸ್ಟ್ ಇಲ್ಲೇ. ಹೋಗೋ ಶಿಷ್ಯ, ಹೋಗ್ಬೋದಾಗಿತ್ತು, ನನ್ನ ಮಗ ವೇಸ್ಟ್ ಮಾಡ್ಬಿಟ್ಟ. ಆ ಕಡೆ ಜಾಗ ಇದೆಯಾ? One eternity later. ಗೈಸ್, ನಮ್ಮ ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ ಅದು. ದಿಸ್ ಇಸ್ ಡೈರೆಕ್ಟ್ ಫ್ರಮ್ ಮನಾಂಗ್. ಮನಾಂಗಿಂದ ಓಡಿಸ್ಕೊಂಬಂದು ಕಂಡೀಷನ್ ಹಿಂಗಿದೆ. ನಂಬರ್ ಪ್ಲೇಟ್ ಅಂತ ಕಾಣ್ತಾನೆ ಇಲ್ಲ. ಲೋಕಲ್ ಒಬ್ಬ ನೇಪಾಳಿ ಹುಡುಗ ನೋಡ್ಬಿಟ್ಟು ಇದು ನಂಬರ್ ಪ್ಲೇಟ್ ಕಾಣಲಿಲ್ಲ ಅಂದರೆ ಪೊಲೀಸರು ಹಿಡಿತಾರೆ ಅಂತಿದ್ದ. ಸೊ ಇದು ಹಿಂಗೆ ಕ್ಲೀನ್ ಮಾಡೋದು ಎಲ್ಲ. ಸೊ ಐ ಆಮ್ ಫೈನಲಿ ಹಿಯರ್ ಅಟ್ ದ ಹೋಟೆಲ್. ಸೊ ಹೋಟೆಲ್ ರತ್ನ ಜ್ಯೋತಿಗೆ ಬಂದಿದ್ದೀನಿ. ಸೊ ಐ ವಿಲ್ ಬಿ ಸ್ಪೆಂಡಿಂಗ್ ದ ಡೇ ಟು ಹಿಯರ್. ಚೆನ್ನಾಗಿದೆ, ಒಂಥರ ಪಾರ್ಕಿಂಗ್ ಸ್ಪೇಸ್ ಇದೆ. ರೂಮು ತೋರಿಸ್ತೀನಿ ಆಮೇಲೆ, ಬನ್ನಿ. ಹೋಟೆಲ್ ರತ್ನ ಜ್ಯೋತಿ ಅಂತೆ, ಏನೋ ಒಂದು ಓಯಗೆ ಹೋಗಿದ್ದೆ, ಅಲ್ಲಿದ್ದೆ. ಇಷ್ಟೇ ಯಾವುದೋ ಸಂಧಿಯಲ್ಲಿರೋ ಥರ ಇತ್ತು. ಐ ಡಿಂಟ್ ಲೈಕ್ ಇಟ್. ದೆನ್ ದಿಸ್ ವಾಸ್ ಆನ್ ದ ವೇ. ಸೊ ದಿಸ್ ಇಸ್ ದ ರೂಮ್. 2 ಬೆಡ್ ಇದೆ. ಸೊ this room is for 1200 Nepali rupees for one night. I think it was worth it. ಏನಂತೀರಾ? ಬಟ್ ಗೋಪುರ ಕೈ ಕೊಡ್ತು. ಆ್ಯಂಡ್ ದ ರೋಡ್ಸ್ ಹಾರಿಬಲ್ ಅಂದರೆ ಹಾರಿಬಲ್ ಗುರು. ನೇಪಾಲ್ ಬಂದುಬಿಟ್ಟು ಯಾವ ಟ್ರೈಲ್ ಹೊಡ್ಕೊಂಡು ಹೋಗೋದು ಬೇಡ, ಸುಮ್ಮನೆ ಹೈವೇಲಿ ಓಡಿಸಿದ್ರೆ ಸಾಕು. ಫುಲ್ಲು ಆಫ್ ರೋಡೆ. ಅಯ್ಯೋ ಎಲ್ಲ ಸ್ಲಶ್ ಗಿಶು. 1.5 hour ಟ್ರಾಫಿಕ್ ಜಾಮಲ್ಲಿ ನಿಂತಿರೋದು. ಅದು ಎಷ್ಟು, ಒಂದು 10 ಕಿಲೋಮೀಟ್ರಿಗೆ ಮಿನಿಮಮ್ ಟ್ರಾಫಿಕ್ ಜಾಮ್ ಅಂದ್ಕೊಳ್ಳಿ ಹೆಂಗಿರತ್ತೆ ಅಂತ. ಅಲ್ಲಿಂದ ಬರೋಷ್ಟು ನಂಗೆ ಸಾಕಾಯಿತು. ಓಕೆ, ರಿಫ್ರೆಶ್ ಆಗಿ ಡಿನ್ನರ್ ತೊಗೊಂಡು ದೆನ್ ವಿಲ್ ಮೇಕ್ ಒನ್ ಪ್ಲ್ಯಾನ್ ಅಲ್ಲಿ ಏನು ಮಾಡೋದು ಅಂತ.